ಕರೆ ತಂದ ಎನ್ಐಎ ಪಾಕಿಸ್ತಾನದ ಬಿಲದಲ್ಲಿರುವ ಉಗ್ರರು ಹೈರಾಣ. ದಾವೂದ್, ಹಫೀಜ್, ಖಲ್ವಿ ತಣ್ಣಗೆ ತಲ್ಲಣ. ಗುತ್ತಿಗೆದಾರರ ಸಂಘದಿಂದ ಕಮಿಷನ್ ಬಾಂಬ್, ಸಿಎಂ ಡಿಸಿಎಂಗೆ ಪತ್ರ ಬರೆದು ಆಕ್ರೋಶ, ಆರೋಪ ನಿರಾಕರಿಸಿದ ಸತೀಶ್ ಜಾರಕಿಹೊಳಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ ಆರೋಪ, ಇದೆಲ್ಲ ಸುಳ್ಳು, ಬಿಜೆಪಿಗೆ ಬೇರೆ ಕೆಲಸ ಇಲ್ಲ. ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ವಾಗ್ದಾಳಿ. ರಾಜ್ಯದಲ್ಲಿರುವುದು ಜನವಿರೋಧಿ ಸರ್ಕಾರ, ಬೆಲೆ ಏರಿಕೆಯಿಂದ ಜನಜೀವನ ತತ್ತರ. ಹಾವೇರಿಯಲ್ಲಿ ಸಂಸದ ಬೊಮ್ಮಾಯಿ ವಾಕ್ಪ್ರಹಾರ. ಮೂಡ ಹಗರಣದಲ್ಲಿ ಯಾವುದೂ ಇತ್ಯರ್ಥ ಆಗಿಲ್ಲ. ಬಿಜೆಪಿ ಹೋರಾಟದಿಂದ ಸಿಎಂ 14 ಸೈಟ್ ವಾಪಸ್. ಬಿವೈ ವಿಜೇಂದ್ರ ಸ್ಫೋಟಕ ಮಾತು. ಭಾರತ ಉಗ್ರ ರಾಣಾನ ಬೇಟೆ ಆಡಿದೆ. ರಾಣಾನನ್ನ ದೆಹಲಿಗೆ ಕರೆ ತಂದಿದೆ ಎನ್ಐಎ. ಈಗ ರಾಣಾ ಅರೆಸ್ಟ್ ಪ್ರಕ್ರಿಯೆ ಆರಂಭ ಆಗಿದೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ಬಂದಿಳಿತಾ ಇದ್ದಂತೆ ಈತನ ಅರೆಸ್ಟ್ ಪ್ರೊಸೆಸ್ ಈಗ ಆರಂಭ ಆಗಿರೋದು. ದೆಹಲಿಯ ಪಾಲಂನಲ್ಲಿ ಐಎಎಫ್ ಏರ್ಬೇಸ್ನಲ್ಲಿ ಲ್ಯಾಂಡಿಂಗ್. ಐಎಎಫ್ ವಿಮಾನದಲ್ಲಿ ರಾಣಾನನ್ನ ಅಮೆರಿಕದಿಂದ ಭಾರತ ಎಳೆದು ತಂದಿದ್ದು. ಇದಾದ ಮೇಲೆ ಈಗ ಬಂಧನ ಪ್ರಕ್ರಿಯೆ ಅಂತ ಇರುತ್ತೆ. ಆ ಪ್ರಕ್ರಿಯೆ ಈಗ ಆರಂಭ ಆಗಿದೆ. ಏರ್ಪೋರ್ಟ್ ಒಳಗೆ ಬುಲೆಟ್ ಪ್ರೂಫ್ ಕಾರು ಕೂಡ ಪ್ರವೇಶ ಮಾಡಿದೆ. ಅಮೆರಿಕದಿಂದ ಸ್ಪೆಷಲ್ ಫ್ಲೈಟ್ ಅಲ್ಲಿ ಈ ತಹವ್ವುರ್ ಹುಸೇನ್ ರಾಣಾನನ್ನ ಕರೆದು ತಂದು ಈಗ ಪಾಲಂ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಎನ್ಐಎ ಈತನನ್ನ ವಶಕ್ಕೆ ತೆಗೆದುಕೊಳ್ಳುವಂತದ್ದು ಅಥವಾ ಆತನನ್ನ ಬಂಧನಕ್ಕೆ ಒಳಪಡಿಸುವಂತಹ ಪ್ರಕ್ರಿಯೆಯನ್ನ ಈಗ ಆರಂಭ ಮಾಡಿದೆ. ಇನ್ನು ಈಗಾಗಲೇ ಏರ್ಪೋರ್ಟ್ನ ಒಳಗಡೆ ಬುಲೆಟ್ ಪ್ರೂಫ್ ಕಾರು ಪ್ರವೇಶ ಕೊಟ್ಟಿದೆ. ಕಡೆ ತಹವ್ವುರ್ ರಾಣಾನಿಂದ ಪಾಕಿಸ್ತಾನ್ ಈ ಸಂದರ್ಭದಲ್ಲಿ ಅಂತರವನ್ನ ಕಾಯ್ದುಕೊಂಡಿರೋದು ಒಂದು ಕಡೆ ಆದ್ರೆ, ಭಾರತಕ್ಕೆ ಬೇಕಾಗಿದ್ದಂತಹ ಉಗ್ರ, ಮುಂಬೈ ದಾಳಿಯ ಸಂಚುಕೋರ, ಒಂದು ಸಂಪೂರ್ಣ ತಂಡವನ್ನ ಕಟ್ಕೊಂಡು ಈ ತಹವ್ವುರ್ ರಾಣಾ ಯಾವ ರೀತಿ ಸಮುದ್ರದ ಮಾರ್ಗವಾಗಿ ಮುಂಬೈಗೆ ಬಂದು ಏಕಾಏಕಿ ದಾಳಿಯನ್ನ ನಡೆಸಿ 166ಕ್ಕೂ ಹೆಚ್ಚು ಜನರ ಸಾವಿಗೆ ಈತ ಕಾರಣೀಕರ್ತ ಆಗಿರ್ತಾನೆ. ಫೆಬ್ರವರಿಯಲ್ಲಿ ನಡೆದಂತಹ ಒಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅನೌನ್ಸ್ ಮಾಡ್ತಾರೆ, ಅತ್ಯಂತ ದುಷ್ಟ ವ್ಯಕ್ತಿಯನ್ನ ನಾವು ಭಾರತ ದೇಶಕ್ಕೆ ಕೊಡೋದಕ್ಕೆ, ಹ್ಯಾಂಡ್ ಓವರ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಆ ರೀತಿ ಅನೌನ್ಸ್ ಮಾಡಿದ್ದೆ ತಡ. ತಹವ್ವುರ್ ರಾಣಾನನ್ನ ಯಾವಾಗ ಭಾರತಕ್ಕೆ ಕರ್ಕೊಂಡು ಬರ್ತೀವಿ, ಯಾವಾಗ ಆತನನ್ನ ವಿಚಾರಣೆಗೆ ಒಳಪಡಿಸ್ತೀವಿ, ಯಾವಾಗ ಇನ್ನಷ್ಟು ಮಾಹಿತಿ ಕಲೆ ಹಾಕ್ತೀವಿ, ಈ